ಚಾನಲ್. ನಾನು ಶ್ರೀಪ್ರಿಯಾ ಅಂಡ್ ಕಿಚನ್ ಇಂದ ಈ ವ್ಲಾಗ್ದು ಓಪನಿಂಗ್ ಆಗ್ತಾ ಇದೆ. ಕಿಚನ್ ಅಲ್ಲೇ ಹಿಂದಿನ ವ್ಲಾಗು ಎಂಡ್ ಆಗಿತ್ತು. ನಾನು ಹೇಳಿದ್ದೆ ನಿಮಗೆ ದಟ್ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ ಅಂತ ಹೇಳಿ. ಈಗ ಆಕ್ಚುಲಿ ಅದನ್ನ ಮಾಡ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಹಿಂದೆ ಹೋಗಿ ಅದೆಲ್ಲ ರೆಸಿಪಿ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಓಕೆ, ಸೊ ನಾನು ಜಾಮೂನ್ ಮಾಡಬೇಕಾದ್ರೆ ಒಂದು 2-3 ಟ್ರಿಕ್ಸ್ನ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಫ್ಟಾಗಿ ಆಮೇಲೆ ಪಾಕ ಒಳಗೆ ತನಕ ಎಳ್ಕೊಳ್ಳೋ ಜಾಮೂನ್ ಮಾಡಬೇಕು ಅಂತ ಅಂದರೆ ನಾವು ನಾರ್ಮಲಿ ಜಾಮೂನ್ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ನಾನು ಕಲಿಸ್ಕೊಳ್ಬೇಕಾದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳಲ್ಲ. ಅದನ್ನು ಚಪಾತಿ ಹಿಟ್ಟಿಗಿಂತ ಇನ್ನೂ ಒಂಚೂರು ಮೆತ್ತಗೆ ಕಲಿಸ್ಕೊಳ್ತೀನಿ. ಅದರ ಜೊತೆಗೆ ಲಾಸ್ಟಲ್ಲಿ ನಾವು ಹೇಗೆ ಚಪಾತಿ ಹಿಟ್ಟಿಗೆ ಎಣ್ಣೆ ಹಾಕಿ ಮೇಲೆ ಮಿಕ್ಸ್ ಮಾಡ್ತೀವಲ್ಲ, ಅದೇ ರೀತಿ ನಾನು ಜಾಮೂನ್ ಹಿಟ್ಟಿಗೂ ಮಾಡ್ತೀನಿ. ಪಾಯಿಂಟ್ ನಂಬರ್ 1, ತುಂಬ ಸಾಫ್ಟಾಗಿ ಹಿಟ್ಟಾಗುತ್ತೆ. ಪಾಯಿಂಟ್ ನಂಬರ್ 2 ಇಸ್ ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಅಂದರೆ ಸಾಫ್ಟಾಗಿ ಆಗುತ್ತೆ ಆ್ಯಂಡ್ ತುಂಬ ಕ್ರ್ಯಾಕ್ಸ್ ಬರಲ್ಲ ಉಂಡೆಯಲ್ಲಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮಗೆ ಅಕಸ್ಮಾತ್ ಈ ಪ್ರಾಬ್ಲಮ್ ಇತ್ತು ಅಂದರೆ. ನೆಕ್ಸ್ಟು ಪಾಕದ ವಿಷಯಕ್ಕೆ ಬಂದರೆ, ನಾನು ಸೌಟನ್ನ ಪಾಕದಲ್ಲಿ ಎತ್ತಿ ಅಂದರೆ ಹೊರಗಡೆ ತೆಗೆದು ಅದನ್ನು ಹೀಗೆ ಎಳಿತೀನಿ, ಕೈಯಲ್ಲಿ ಎಳಿತೀನಲ್ಲ ಹಾಗೆ ಎಳಿತೀನಿ. ಸೊ ಎಳೆದಾಗ ಒಂದು ಲೇಯರು ಸ್ವಲ್ಪ ಥಿಕ್ಕಾಗಿ ಜೇನುತುಪ್ಪದ ಥರ ಇದು ಬರಬೇಕು, ಅಂದರೆ ಜೇನುತುಪ್ಪದ ಥರ ಫೀಲ್ ಬರಬೇಕು. ಅಂದರೆ ಅಷ್ಟು ಥಿಕ್ಕಲ್ಲ, ಬಟ್ ಸ್ವಲ್ಪ ಥಿಕ್ಕಾಗಿ ಬರಬೇಕು. ಆಗ ನಾನು ಪಾಕ ರೆಡಿಯಾಗಿದೆ ಅಂತ ಹೇಳಿ. ಇಲ್ಲ ಅಂದರೆ ಒಂಥರ ಈ ಜಾಮೂನ್ ಏನಿರುತ್ತಲ್ಲ ಅದು ಬೆಂದಂಗೆ ಆಗೋಗುತ್ತೆ, ಅಂದರೆ ನೀರಲ್ಲಿ ಬೇಯಿಸ್ದಂಗೆ ಆಗೋಗುತ್ತೆ. ಸೊ ಒಂಥರ ಅದು ಎಣ್ಣೆಲಿ ಕರೆದು ಪಾಕದಲ್ಲಿ ಹಾಕಿದ್ದೀವಿ ಅಂತ ಅನಿಸಲ್ಲ. ಸೊ ಅದು ಒಂದು ಟ್ರಿಕ್ನ ನಾನು ಅಂದರೆ ಫಾಲೋ ಮಾಡ್ತೀನಿ. ಅದರ ಜೊತೆಗೆ ಆಯಿಲ್ ಏನಿದೆ ಅಲ್ಲ, ಜಾಮೂನ್ ಕರಿಬೇಕಾದ್ರೆ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕರಿತೀನಿ. ನಾನು ಹೈಯೂ ಮಾಡಲ್ಲ, ಲೋನು ಮಾಡಲ್ಲ. ಸೊ ಮೀಡಿಯಂ ಫ್ಲೇಮಲ್ಲಿ ಪರ್ಫೆಕ್ಟಾಗಿ ಆಗುತ್ತೆ. ಒಂದು ಏನು ಉಂಡೆ ಏನಿರುತ್ತಲ್ಲ ಅದರ ಡಬಲ್ ದ ಸೈಜ್ ಆಗುತ್ತೆ, ಅಂದರೆ ಜಾಮೂನ್ ಉಂಡೆ ಏನಿರುತ್ತಲ್ಲ ಅದು ಡಬಲ್ ಆಗುತ್ತೆ, ಚಿಕ್ಕದಿರುತ್ತಲ್ಲ. ಸೊ ಎಣ್ಣೆಗೆ ಹಾಕಿದ ತಕ್ಷಣ ಡಬಲ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಒನ್ ಏನು ಅಂತ ಅಂದರೆ, ಪಾಕ ಒಳಗೆ ತನಕ ಹೀರ್ಕೊಂಡು ಸಾಫ್ಟ್ ಆಗಿರೋ ಜಾಮೂನ್ ಬೇಕು ಅನ್ನೋ ಹಾಗಿತ್ತು ಅಂತ ಅಂದರೆ ನಾನು ಇದೊಂದನ್ನು ಫಾಲೋ ಮಾಡ್ತೀನಿ, ವಿಚ್ ಇಸ್ ಸೀದಾ ಬಾಣಲೆಯಿಂದ ಜಾಮೂನ್ನ ತೆಗೆದು ಸೀದಾ ಪಾಕಕ್ಕೆ ಹಾಕ್ತೀನಿ. ಮತ್ತು ತಟ್ಟೆಗೆ ತೆಗೆದಿಟ್ಕೊಂಡು ಆರಿಸಿ ಎಲ್ಲ ಮಾಡಲ್ಲ. ಸೀದಾ ಜಾಮೂನ್ನ ಎಣ್ಣೆಯಿಂದ ತೆಗೆದು ಪಾಕಕ್ಕೆ ಹಾಕಿದರೆ ಒಳಗೆ ತನಕ ನೀಟಾಗಿ ನಮ್ಮ ಜಾಮೂನು ಪಾಕ ಹೀರ್ಕೊಳ್ಳುತ್ತೆ, ಸಾಫ್ಟಾಗಿ ಆಗುತ್ತೆ. ಸೊ ಇದೊಂದಿಷ್ಟು ಟ್ರಿಕ್ಸ್ ನಾನು ಯೂಸ್ ಮಾಡ್ತೀನಿ ಜಾಮೂನ್ ಮಾಡಲಿಕ್ಕೆ. ಬಟ್ ಕಟ್ಟು ನಮ್ಮ ಆಂಬುಡೆ, ಬಿಕಾಸ್ ಆಂಬುಡೆ ರೆಸಿಪಿ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಆಂಬುಡೆ ತಿನ್ನಲೇಬೇಕಲ್ವಾ. ಈ ಕಡೆ ಜಾಮೂನ್ ಮಾಡ್ತಾ ಸೈಮಲ್ಟೇನಿಯಸ್ಲಿ ನಾನು ಆಂಬುಡೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ನಾನು ಒಂದು 2 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಕೋರ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಾಳು ಥರ, ಅಂದರೆ ತುಂಬ ನುಣ್ಣಗಾಗಬಾರ್ದು, ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಹೇಗಿದೆ ಅಂತ ಹೇಳಿ. ಇದರೊಟ್ಟಿಗೆ ನಾನು ಅವರೆಕಾಳನ್ನ ಕೂಡ ತೊಗೊಂಡಿದ್ದೀನಿ. 2 ಕಪ್ಗೆ ನಾನು ಒಂದು 2 ಹಿಡಿಯಷ್ಟು ಹಾಕಿದ್ದೀನಿ, ಅಂದರೆ 1 ಕಪ್ಪಷ್ಟು ಅಂದ್ಕೋಬೋದು. ನೀವು ಹೇಗೆ ಬೇಕಾದರೂ ಮೇಲೆ ಕೆಳಗೆ ಮಾಡ್ಕೋಬೋದು. ನನಗೆ ಇವತ್ತು ಎಷ್ಟು ಹಾಕಿದ್ನೋ ಅದ್ರದ್ದು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಅವರೆಕಾಳು ಜಾಸ್ತಿ ಇದ್ರದ್ದು ಬೇಳೆ ಕಮ್ಮಿ, ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇದೂ ಅಷ್ಟೇ ಅವರೆಕಾಳನ್ನ ಫುಲ್ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಆಂಬುಡೆಗೆ. ಸೊ ಫಸ್ಟು ಮಿಕ್ಸಿ ಜಾರ್ಗೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಇನ್ನೂ ಕಮ್ಮಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಪುದೀನ 1 ಹಿಡಿಯಷ್ಟು ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಯಾವ ಥರದ್ದು ಬೇರೆ ಸೊಪ್ಪಿರಲಿಲ್ಲ, ಅಂದರೆ ಯೂಶ್ವಲಿ ಸಬ್ಬಸಿಗೆ ಸೊಪ್ಪು
ಹಾಕ್ತೀನಿ. ಬಟ್ ಅವರೆಕಾಳದ್ದು ಒಂಥರ ಸೊಗಡು ಹೊಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಅದನ್ನು ಹಾಕಲಿಲ್ಲ, ಇರಲೂ ಇಲ್ಲ ಮನೇಲಿ, ತರಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಪುದೀನ ಹಾಕ್ತಾ ಇದ್ದೀನಿ, ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದಕ್ಕೆ ಚೆನ್ನಾಗಿ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ರುಬ್ಕೊಳ್ಳುತ್ತೆ ಅದು. ಸೊ ಹಾಗಾಗಿ ಉಪ್ಪು ಹಾಕ್ತಿದ್ದೀನಿ. ಇದಕ್ಕೆ ಶುಂಠಿ ಕೂಡ ಹಾಕ್ತಿದ್ದೀನಿ, ತುಂಬ ಇಂಪಾರ್ಟೆಂಟ್. ಅವರೆಕಾಳದ್ದಾಗಿರೋದ್ರಿಂದ ಶುಂಠಿ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ಇದಕ್ಕೆ. ಸೊ ಒಂದಿಷ್ಟು ಶುಂಠಿ ಹಾಕ್ಬಿಟ್ಟು ಇದೆಲ್ಲದನ್ನು ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಬೇಸಿಕಲಿ ಸ್ವಲ್ಪ ಜಾಸ್ತಿ ನುಣ್ಣಗಾಗಲಿ ಅನ್ನೋ ಕಾರಣಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಮಾಡಿಲ್ಲ. ಇದು ಕಂಪ್ಲೀಟಾಗಿ ಆದಮೇಲೆ, ಅಂದರೆ ಮಸಾಲೆ ಕಂಪ್ಲೀಟಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಒಂದ್ಸರಿ ಪಲ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ಮಾಡಿದ್ರೆ ನಮ್ಮ ಮಸಾಲೆ ಏನಿದೆ, ಗ್ರೀನ್ ಮಸಾಲೆ, ನಮ್ಮ ಆಂಬೊಡೆಗೆ ರೆಡಿ ಆಗುತ್ತೆ. ಫಸ್ಟು ನಾನು ಆಂಬೊಡೆ, ಅವರೆಕಾಳು ಹಾಗೆ ಇದು ಇತ್ತಲ್ಲ, ಬೇಳೆ ಇತ್ತಲ್ಲ, ಅದು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರ ಹಾಕಿದ್ಮೇಲೆ ಅಷ್ಟು ಮಿಕ್ಸ್ ಮಾಡಿದ್ರೆ ಕೈಯೆಲ್ಲ ಉರಿ ಬರುತ್ತೆ, ಅದರಲ್ಲೂ ಚಳಿಗಾಲ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡಿಕೊಂಡೆ ಅವತ್ತೂ, ನೀವು ಮುಂದೆ ನೋಡ್ತೀರಾ. ಸೊ ನಾನು ಫಸ್ಟು ಬೇಳೆ ಮತ್ತು ಕಾಳನ್ನ ಎರಡೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಸಾಲೆ ಹಾಕಿ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಉಪ್ಪು ಅದು ನೋಡಿಕೊಂಡು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಕ್ಸ್ಟ್ರಾ ಉಪ್ಪು ಬೇಕಾಗಿತ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹಿಟ್ಟು ಕಂಪ್ಲೀಟಾಗಿ ರೆಡಿ ಆಯಿತು. ಅಕಸ್ಮಾತ್ ನಿಮಗೆ ನೀರು ಅನ್ನಿಸ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯೂಶ್ವಲಿ ಅಷ್ಟೇನಾಗಲ್ಲ, ಯಾಕಂದರೆ ಅವರೆಕಾಳು ತುಂಬ ಡ್ರೈ ಆಗೇ ಇರುತ್ತೆ. ಆಗಲೂ ನಾನು ನೀರು ಯಾವುದಕ್ಕೆ ಹಾಕಿ ರುಬ್ಕೊಂಡಿಲ್ಲ, ಮಸಾಲೆಗೆ ಒಂಚೂರು ನೀರು ಹಾಕಿದ್ದೀನಿ ಅಷ್ಟೇ. ಕಾಳು ರುಬ್ಕೊಳ್ಬೇಕಾದ್ರೆ ಹಾಕಿಲ್ಲ, ಎರಡೂ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಿಕ್ಸ್ಚರ್ ಏನಿದೆ, ನಮ್ಮ ಬೋಂಡದ ಹಿಟ್ಟೇನಿದೆ ಅದು ರೆಡಿ ಆಗುತ್ತೆ. ಜಾಮೂನ್. ಸೊ ಜಾಮೂನು ಪರ್ಫೆಕ್ಟ್ ಆಗಿದೆ. ಲೈಕ್ ನನಗೆ ಒಂಥರ ಜಾಮೂನ್ ಬಿಸಿ ಬಿಸಿಯಾಗಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಏನಾರ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಜಾಮೂನ್ ಇಟ್ ಸೆಲ್ಫ್ ಇಸ್ ರಿಯಲಿ ಗುಡ್. ಅದರ ಜೊತೆಗೆ ನೀವು ಇದ್ರ ರೆಸಿಪಿ ಕೂಡ ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಇದು ಅವರೆಕಾಳದ್ದು ಆಂಬೊಡೆ, ಒಳಗಡೆ ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಪುದೀನಾಗೋಸ್ಕರ, ಪುದೀನಾಯಿಂದ ಇದು ಕಾಣ್ತದೆ. ಅವರೆಕಾಳು ಒಂದೇ ಹಾಕಿದ್ರೆ ಇಷ್ಟೊಂದು ಬರಲ್ಲ. ಪುದೀನ ಇಲ್ಲ ಅಂದ್ರೂ ಸಬ್ಬಸಿಗೆ ಸೊಪ್ಪು ಹಾಕೊಳ್ಬಹುದು. ಈರುಳ್ಳಿ ಹಾಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ, ಯಾಕಂದ್ರೆ ಈ ಅವರೆಕಾಳದ ಸೊಗಡೆ ಏನಿರುತ್ತೆ, ಇವಾಗಿನ ಅವರೆಕಾಳು ಸೊಗಡೆ ಇರೋದಿಲ್ಲ. ಸೊ ಬಿಡಿಸ್ಬೇಕಾದ್ರೂ ನಾವು ಅದೇ ಮಾತಾಡ್ತಿದ್ವಿ, ಕೈಯೆಲ್ಲ ಎಷ್ಟು ಒಂಥರ ಬ್ರೌನ್ ಆಗ್ತಿತ್ತು, ಅಂಟಾಗ್ತಿತ್ತು, ಅದು ಏನೂ ಆಗಲ್ಲ ಇವಾಗಿನ ಅವರೆಕಾಳಲ್ಲಿ ಅಂತ ಹೇಳಿ. ಆ್ಯಂಡ್ ಲೆಟ್ ಮೀ ಶೋ ಯು, ಸಖತ್ ಕ್ರಿಸ್ಪಿಯಾಗಿದೆ. ಸೊ ಈ ಮಾಮೂಲಿ ಆಂಬೊಡೆ ಮಾಡ್ತೀವಲ್ಲ, ಅದಕ್ಕಾದ್ರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ, ಆಮೇಲೆ ಹದ ಸರಿ ಹೋಗ್ಲಿ ಅಂತ ಅಕ್ಕಿ ಹಿಟ್ಟು ಹಾಕೊಳ್ತಾರೆ. ನಾನು ಯೂಶಲಿ ಅವಾಯ್ಡ್ ಮಾಡ್ತೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಅದು ಎಲ್ಲ ಹಾಕಿದಾಗ, ಸೊಪ್ಪು ಹಾಕಿದಾಗ ಏನಾಗುತ್ತೆ, ಹೆಚ್ಚಿ ಹಾಕಿದ್ರೆ ಏನೇ ಆದ್ರೂ ತೊಳೆದು ಹಿಂಡಿ ಹಾಕಿರ್ತೀವಿ, ಸೊ ಸ್ವಲ್ಪ ಅದ್ರಲ್ಲಿ ನೀರು ಇರುತ್ತೆ. ಆ್ಯಂಡ್ ಇದು ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಬೇಳೆ ಎಲ್ಲ ಇರುತ್ತೆ, ಅದರಿಂದ ನನಗೆ ನೀರು ಹೊಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಬಿಫೋರ್ ಎಣ್ಣೆಗೆ ಹಾಕಕ್ಕೆ ಮುಂಚೆ ಅದಕ್ಕೆ ಉಪ್ಪು ಅದು ಹಾಕಿ ಕಲಿಸ್ಕೊಳ್ತೀನಿ.
ಇವತ್ತು ಪುದೀನ ಹಾಕಿದ್ದೀನಿ. ನಾನು ಯೂಶ್ವಲಿ ಪುದೀನ ಹಾಕಲ್ಲ, ಸಬ್ಬಸಿಗೆ ಸೊಪ್ಪು ಹಾಕ್ತೀನಿ. ಆ್ಯಂಡ್ ಮಾಮೂಲಿ ನೀವು ಈರುಳ್ಳಿದು ಅದು ಎಲ್ಲ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಅದ್ರ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದಕ್ಕೆ ನಾನು ಈರುಳ್ಳಿ ಹಾಕಲ್ಲ, ನಾನು ಹೇಳಿದ ಹಾಗೆ ಅವರೆಕಾಳದು ಇದು ಹೋಗ್ಬಿಡುತ್ತೆ ಅಂತ ಹೇಳಿ, ಎಸೆನ್ಸ್ ಹೋಗ್ಬಿಡುತ್ತೆ ಅಂತ ಹೇಳಿ. ಬಟ್ ನಾರ್ಮಲ್ ಆಂಬೋಡೆಗಿಂತ ಇದನ್ನ ಒಂಚೂರು ಜಾಸ್ತಿ ಬೇಯಿಸ್ಕೊಳ್ಬೇಕು ಅಷ್ಟೇನೆ. ಅಂದರೆ ಸ್ವಲ್ಪ ಮೀಡಿಯಮಲ್ಲೇ ಇಟ್ಟು ಬೇಯಿಸ್ಬೇಕು. ನಾನು ನಾರ್ಮಲ್ದು ಏನು ಮಾಡ್ತೀನಿ ಅಂದರೆ ಮೀಡಿಯಮಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಬೇಯಿಸಿ ಮೇಲೆ ಕ್ರಿಸ್ಪಿ ಮಾಡಲಿಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೆಗೆದು ಬಿಡ್ತೀನಿ. ಬಟ್ ಇದು ಕಂಪ್ಲೀಟ್ ಮೀಡಿಯಂ ಫ್ಲೇಮಲ್ಲೇ ಕ್ರಿಸ್ಪಿ ಆಗಬೇಕು. ಆವಾಗ ಅವರೆಕಾಳು ಕೂಡ ಸಕ್ಕದಾಗಿ ಬೆಂದಿರುತ್ತೆ. ಆ್ಯಂಡ್ ನಾನು ಹಸಿ ಅವರೆಕಾಳನ್ನ ಮಿಕ್ಸಿಗೆ ಹಾಕೊಂಡು ಹಾಕಿರ್ತೀನಿ. ಇನ್ನೂ ಅವರೆಕಾಳು ಜಾಸ್ತಿ ಹಾಕ್ಬೋದು, ಅಂದರೆ ನಾನು ಹಾಕೋದಕ್ಕಿಂತ ಜಾಸ್ತಿ ಹಾಕ್ಬೋದು. ಕಡಲೆಬೇಳೆ ಕಮ್ಮಿ ಮಾಡ್ಕೋಬೋದು. ಸೊ ಅದ್ರ ಅಳತೆ ನೀವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಸೊ ಲೈಕ್ 1 ಕಪ್ ಕಡಲೆಬೇಳೆಗೆ 2 ಕಪ್ ಅವರೆಕಾಳು ಕೂಡ ಹಾಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಲ್ಲೇ ಮಾಡಿದ್ರೆ ತುಂಬ ಗ್ಯಾಸ್ ಆಗುತ್ತೆ. ನಾನು ಶುಂಠಿ ಅದಕ್ಕೆ ಹಾಕಿದ್ದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಅವರೆಕಾಳು ಸೀಸನ್ ಇರುವಾಗ. ಆ್ಯಂಡ್ ನಾನು ಈ ಸರಿ ಯೂಶ್ವಲಿ ನಾನು ಬಟಾಣಿ ಫ್ರೀಸ್ ಮಾಡ್ತೀನಿ, ತೊಗೊಂಡು ಬಂದು ಇಡೀ ವರ್ಷಕ್ಕೆ ಫ್ರೀಸ್ ಮಾಡಿ ಇಟ್ಕೊಳ್ತೀನಿ. ಈ ವರ್ಷ ಅವರೆಕಾಳನ್ನು ಫ್ರೀಸ್ ಮಾಡಿ ಇಡೋಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ನೋಡೋಣ, ಅವರೆಕಾಳದು ಸದ್ಯಕ್ಕೆ ಇನ್ನೂ 80 ರೂಪಾಯಿ ಕೆಜಿ ಅದು ಇದು ಅಂತ ನಡೀತಾ ಇದೆ. ಇವಾಗ ಬಟಾಣಿ 50 ರೂಪಾಯಿ ಕೆಜಿ ಆಗಿದೆ. ಸೊ 1-2 ಕೆಜಿ ತಗೊಂಡ್ ಬರ್ತೀನಿ ನಾಳೆ ಹೋಗಿ. ಮೀನ್ ವೈಲ್ ನಾನು ಅವರೆಕಾಳನ್ನ ನೆನೆ ಕೂಡ ಹಾಕಿದ್ದೀನಿ. ಇವಾಗ ಕುತ್ಕೊಂಡು ಅತ್ತೆ ಮಾವ ವಾಪಸ್ ಬಂದ್ಮೇಲೆ ಇನ್ನೂ ಬಂದಿಲ್ಲ. ಸೊ ಬಂದ್ಮೇಲೆ ಬೇಳೆ ಅಂದ್ರೆ ಹಿತ್ತಕ್ಬೇಕಲ್ಲ, ಅದನ್ನ ಲೈಕ್ ಬೇಳೆ ಸಿಪ್ಪೆ ತೆಗಿಬೇಕಲ್ಲ. ಸೊ ಅದರ ತೆಗೆದು ಅದನ್ನ ನಾಳೆಗೆ ಮಿಕ್ಸ್ಚರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಈ ವ್ಲಾಗ್ನ ನಾನು ನಾಳೆನೂ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ರೆಸಿಪೀಸ್ ಮಾತ್ರ ಇರೋದ್ರಲ್ಲಿ. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ. ಗಿಡಗಳು ತಗೊಂಡಿದ್ದೀನಿ, ನನ್ನ ಬರ್ಡೇದು ಲೆಕ್ಕದಿತ್ತಲ್ಲ. ಸೊ ಫೈನಲಿ ಆ ಗಿಡಗಳು ತಗೊಂಡಿದ್ದೀನಿ. ಅದನ್ನ ಕೂಡ ನೆಕ್ಸ್ಟ್ ನಾಳೆ ತೋರಿಸ್ತೀನಿ, ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದಟ್. ಈಗ ಸದ್ಯಕ್ಕೆ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಸೊ ಇವತ್ತು ಇಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಈಗ ಸದ್ಯಕ್ಕೆ ಅತ್ತೆ ಮಾವ ಹೊರಟರು. ಅವ್ರನ್ನ ನಾವು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಗೆ ಬಿಟ್ಬಿಟ್ಟು ಬಂದ್ವಿ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಲೇಟ್ ಆಗಿತ್ತು. ಆ್ಯಂಡ್ ಆಟೋ ಅದು ಯಾಕೋ ಸಿಗ್ತಾ ಇಲ್ಲ 2 ದಿನದಿಂದ. ಅವ್ರು ಮೊನ್ನೆನೂ ತುಂಬ ಟ್ರೈ ಮಾಡಿದ್ರು. ಓಲಾ, ಊಬರ್, ನಮ್ಮ ಯಾತ್ರಿ, ಎನಿ ಆಟೋ ಯಾವುದೂ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ವಿ ಥಾಟ್ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರೋಣ ಅಂತ. ಅಲ್ಲೇ ಆನ್ ದ ವೇ, ನೀವು ಇವಾಗ ನೋಡಿದ ಕ್ಲಿಪ್ ಅದು, ಅಲ್ಲೇ ಆನ್ ದ ವೇ ಒಂದು ಗಿಡದ ಅಂಗಡಿ ಇದೆ. ನಾನು ಬೈಯಪ್ಪನಹಳ್ಳಿಗೆ ಹೋಗುವಾಗೆಲ್ಲನೂ ಇಲ್ಲಿದೆ ನೋಡಿ ಇದು ನೋಡಬೇಕು, ಇದು ನೋಡಬೇಕು. ನಮ್ಮ ಮನೆಯಿಂದ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ. ಸೊ ಬೈಯಪ್ಪನಹಳ್ಳಿಯಿಂದ ವಾಪಸ್ ಬರ್ತಾ ನಾನು ಹೋಗಿ ವಾಪಸ್ ಬರುವಾಗ ಫುಲ್ ಟಯರ್ಡ್ ಆಗಿರ್ತೀನಿ. ಆ್ಯಂಡ್ ಬಂದರೆ ಕಾಲೇಜಿಗೆ ಹೋಗಿ ಬಂದರೆ ಅಂತೂ ರಾತ್ರಿನೇ ಬರೋದು, ಅಂದರೆ ಸಂಜೆ ಮೇಲೇ ಬರೋದು. ಸೊ ಸಂಜೆ ಮೇಲೆ ನಾನು ಯೂಶ್ವಲಿ ಗಿಡ ತೊಗೊಳಕ್ಕೆ ಹೋಗಲ್ಲ ಆ್ಯಂಡ್ ನೋಡೋಕ್ಕೂ ಹೋಗಿರಲಿಲ್ಲ. ಬಟ್ ಇವತ್ತು ಅತ್ತೆ ಮಾವನ ಬಿಟ್ಟು ವಾಪಸ್ ಬರ್ತಾ ನಾನು ಅಲ್ಲಿ ನಿಲ್ಲಿಸಿ ನೋಡಿದೆ ಚೆನ್ನಾಗಿದೆಯಾ ಅಂತ. ಸೊ 1-2 ತೊಗೊಂಡು ಬಂದಿದ್ದೀನಿ ಅಲ್ಲಿಂದ. ಇನ್ನು ಮಿಕ್ಕಿದ್ದು urban.com ಅಂತನೋ ಯಾವುದೋ ಒಂದು ಇದೆಯಲ್ಲ, ಅಲ್ಲಿ ಕಡಿಮೆಗೆ ಸಿಕ್ತು ಅಂತ ತೊಗೊಂಡೆ. 69, 79, 89 ಈ ಥರ ರೇಂಜಲ್ಲಿದೆ. ನನಗೆ ಪ್ರಾಪರ್ ರೇಟ್ ಗೊತ್ತಿಲ್ಲ, ಮರ್ತು ಹೋಗಿದೆ. ಬಟ್ ಎಸ್, ಲೆಟ್ ಮೀ ಶೋ ಯು. ಸೊ ಇದು ಒಂದೆಲಗ, ಬಿಕಾಸ್ ಮೆಡಿಸಿನಲ್ 2 ಇರಲಿ ಅಂತ ತರಿಸಿದ್ದೀನಿ. ಇದು ಮೇನ್ಲಿ ಬೇಕಿತ್ತು, ಯಾಕಂದ್ರೆ ಹಸ್ಬೆಂಡ್ ಅದೇ ಹೇಳೋರು, ತುಂಬಾ ಎಲ್ಲ ಏನೇನೋ ಗಿಡಗಳು ತರ್ತೀಯಾ, ಇದೊಂದು ತರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದನ್ನು ಆರ್ಡರ್ ಮಾಡಿದೆ. ಇದನ್ನೆಲ್ಲ ನಾನು ಇವಾಗ ಇದಕ್ಕೆ ಹಾಕಬೇಕು, ಏನು ಪಾತಿ ಇದೆ ಅಲ್ಲ, ಆ ಪಾತಿಗೆ ಹಾಕಬೇಕು. ಸೊ ಇದನ್ನು ತೋರಿಸ್ದೆ ಒಂದೆಲಗ. ಇದು ಡ್ರಾಮಾ ಕ್ವೀನ್ ಆ್ಯಕ್ಚುಲಿ. ತುಂಬ ನೀರು ಬೇಕಿದು. ಇದನ್ನು ಯಾವಾಗಲೂ ನೀರಲ್ಲೇ ಹಾಕಿರ್ಬೇಕು. ಒಂಚೂರು ನೀರೇನಾರ ಹಾಕಲಿಲ್ಲ, ಒಂದು 10 ನಿಮಿಷ ಲೇಟ್ ಆಯಿತು ಅಂದರೂ ಫುಲ್ ಸುಸ್ತಾಗಿ ಹಿಂಗಾಗೋಗುತ್ತೆ. ಇದು ಶೋ ಗಿಡಗಳನ್ನ ತರಿಸಿದ್ದೀನಿ. ಇದು 2 ಬೇರೆ ಬೇರೆ ಕಲರ್ ಅಷ್ಟೇ ಇದರಲ್ಲಿ. ವೈಟ್ ಒಂದು, ಇನ್ನೊಂದು ಯೆಲ್ಲೋ ಇದೆ. ಆ್ಯಂಡ್ ಇದು ಕೂಡ ಆಫರಲ್ಲಿ ಇತ್ತು. ಇದು ಫುಲ್ ಕ್ರೀಪರ್, ಲೈಕ್ ಕೆಳಗಡೆ ತನಕ ಬರುತ್ತೆ. ನನಗೆ ಇಲ್ಲಿ ನೀವು ನೋಡಿರ್ತೀರ ನಮ್ಮದು ಪ್ಯಾಸೇಜು, ಅಲ್ಲಿಗೆ ಹಾಕೋಣ ಒಂದು ಚೂರೆ ತೆಗೆದು ಬೇರೆದ್ರಲ್ಲಿ ಹಾಕಿದ್ರೆ. ಹ್ಯಾಂಗಿಂಗ್ ಪಾಟ್ ಆರ್ಡರ್ ಮಾಡ್ತೀನಿ, ಅದರಲ್ಲಿ ಹಾಕಿದ್ರೆ ನೀಟಾಗಿ ಕೆಳಗಡೆಗೆ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ನೋಡಲಿಕ್ಕೆ ಅಂತ. ಆ್ಯಂಡ್ ಇವತ್ತು ಬೆಳಗ್ಗೆ ನಾನು ತೊಗೊಂಡು ಬಂದಿದ್ದು ಇದು 2 ಗಿಡ. ಇದೊಂದು ಸೇವಂತಿಗೆ, ಇದು ಬೇಸಿಕ್ಲಿ. ಆ್ಯಂಡ್ ಇದರಲ್ಲಿ ಸುಮಾರು ಗಿಡಗಳಿದೆ. ಲೈಕ್ ಒಳಗಡೆ ನೀವು ನೋಡಿದ್ರೆ ಇದನ್ನು ನಾನು ಅನ್ಕೊಳ್ತಿದ್ದೀನಿ ಉದ್ದ ಪಾಟ್ ಬರುತ್ತಲ್ಲ, ಅಲ್ಲಿಗೆ ಕ್ಲೀನಾಗಿ ಹಾಕೋಣ, 1-2-3 ಕಡೆ ನೀಟಾಗಿ ಉದ್ದುದ್ದಕ್ಕೆ ಹಾಕೋಣ, ರೌಂಡಿಗೆ ಬೇಡ ಅಂತ. ಬಟ್ ಈ ಗಿಡಗಳೆಲ್ಲ ಏನಾಗತ್ತಲ್ಲ,
ನಾನು ಯಾವಾಗಲೂ ಹೇಳ್ತಿರ್ತೀನಿ ಗಿಡ ತಂದ ತಕ್ಷಣ ನಾನು ಬೇರೆ ಗಿಡಗಳ ಜೊತೆಗೆ ಬೆರೆಸಲ್ಲ ಅಂತ ಹೇಳಿ, ಸೇರಿಸಲ್ಲ. ಸೊ ಈ ಕೆಳಗಡೆ ಎಲೆಗಳೆಲ್ಲ ಏನಿದೆಯಲ್ಲ ಇದು ತುಂಬ ಕೊಳೆಯುತ್ತೆ. ಅವ್ರ ಹತ್ರ ತುಂಬ ಔಷಧಿ ಹೊಡೆದಿರ್ತಾರೆ, ಅದರಿಂದ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇದನ್ನು ರೀಪಾಟಿಂಗ್ ಮಾಡ್ತೀನಿ ಇವತ್ತು ನಾಳೆಲಿ. ನಾನು ರೀಪಾಟಿಂಗ್ ಕೂಡ ಮಾಡಲ್ಲ ತಂದ ತಕ್ಷಣ, ಯಾಕಂದರೆ ಆಲ್ರೆಡಿ ಎನ್ವೈರ್ನ್ಮೆಂಟ್ ಬೇರೆ ಆಗಿರುತ್ತೆ ಗಿಡಗಳಿಗೆ. ಸೊ ಸ್ಟ್ರೆಸ್ ಆಗಿರುತ್ತೆ ಆಲ್ರೆಡಿ ಗಿಡಗಳಿಗೆ. ಮತ್ತೆ ಅದನ್ನು ರೀಪಾಟಿಂಗ್ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗಿ ಸ್ವಲ್ಪ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ತಂದು ಒಂದು 2 ದಿನ ನಮ್ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆದಮೇಲೆ ನಾನು ರೀಪಾಟಿಂಗ್ ಮಾಡ್ತೀನಿ. ಬಿಕಾಸ್ ಖಾಲಿ 2 ಪಾಟ್ ಇದೆ. ಅದ್ರ ಜೊತೆಗೆ ಇದೊಂದು ಕಲರ್ ತೊಗೊಂಡು ಬಂದೆ. ಅದು ದೊಡ್ಡದಿದೆ, ಲೈಕ್ ಇಷ್ಟು ದೊಡ್ಡ ಸೈಜ್ ಆಗುತ್ತೆ ಅದು. ಇದು ವೆರಿ ಟೈನಿ ಹೂಗಳಿದು, ಅಂದರೆ ಒಂದು ಬೆಟ್ಟಷ್ಟಗಲ ಇಷ್ಟೇ, ಒಂದು ರೂಪಾಯಿ ಕಾಯಿನ್ ಬರುತ್ತಲ್ಲ ಅಷ್ಟೇ ಇದೆ. ಸಖತ್ ಕ್ಯೂಟ್ ಅನ್ನಿಸ್ತು ಈ ಕಲರ್ ಇದು. ಆ್ಯಂಡ್ ಇದೆರಡಕ್ಕೆ ನಾನು 100 ರೂಪೀಸ್ ಕೊಟ್ಟೆ. ಇದೆಲ್ಲ ಹೇಳಿದೆ ನಾನು, ಒಂದು 79, 89, 99 ಆ ಥರನೇ ಇತ್ತು. ಈ 2 ಮೇನ್ ದೊಡ್ಡದೇನು ಇದನ್ನು ತೋರಿಸಿದ್ನಲ್ಲ ಅದಕ್ಕೆ 100 ರೂಪೀಸ್ ಕೊಟ್ಟೆ. ಬಟ್ ಇದಂತೂ ಕಲರ್ ನಾನು ಅದೊಂದೇ ತೊಗೊಂಡೆ ಫಸ್ಟು. ಅದಾದಮೇಲೆ ಈ ಕಲರ್ ಬಿಡೋಕ್ಕಾಗ್ದಲೇ ಮತ್ತೆ ಹೋಗಿ ತೊಗೊಂಡು ಬಂದೆ. ಸೊ ಇದು ನಾನು ಹೊಸದಾಗಿ ಪರ್ಚೇಸ್ ಮಾಡಿರೋ ಗಿಡಗಳು. ಈಗ ಇದನ್ನೆಲ್ಲ ನಾನು ಮನೆ ಮುಂದೆ ಮುಂದೆ ಕಾಣೋ ಥರ ಇಟ್ಕೊಳ್ತೀನಿ. ಲೈಕ್ ಮನೆ ಬಾಗಿಲು ಎದುರುಗಡೆಗೆ ಇದಿಟ್ಟಿದ್ದೀನಿ. ವೆಯ್ಟ್ ಲೆಟ್ ಮಿ ಶೋ ಯು. ಸೊ ಅಲ್ಲಿಟ್ಟಿದ್ದೆ ಇದೆರಡು ಪಾಟ್ನ, ಇದು ಮತ್ತು ಇದನ್ನು ಅಲ್ಲಿ 2 ಇಟ್ಟಿದ್ದೆ. ಇವಾಗ ಅದನ್ನು ಕ್ಲೀನಾಗಿ ವೈಪ್ ಮಾಡಿ ನೀಟಾಗಿ ಇಡ್ತೀನಿ. ಅದ್ರ ಜೊತೆಗೆ ಇಲ್ಲೊಂದು ಮತ್ತು ಇದನ್ನು ಮೊನ್ನೆ ನನ್ನ ಫ್ರೆಂಡ್ ರೀಸೆಂಟಾಗಿ ಕೊಟ್ಟಿದ್ದು. ಸೊ ಅದೊಂದಿದೆ. ಆ ಸ್ನೇಕ್ ಪ್ಲ್ಯಾಂಟು ಬೆಡ್ರೂಮಲ್ಲಿ ಇಡಬೇಕು ಅಂತ ತೊಗೊಂಡು ಬಂದಿದ್ದು, ಬಟ್ ಅದು ಮಣ್ಣು ಇನ್ನೂ ಕ್ಲೀನಾಗಿ ಸರಿ ಹೋಗಿಲ್ಲ. ಸೊ ಅದು ಮಣ್ಣನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆ್ಯಂಡ್ ಇದೊಂದು ಗಿಡ ನಮ್ಮದು ಬಿಸಿಲು ಕಾಯಿಸ್ಕೊತಾ ಇದೆ. ಅಲ್ಲ ನಿದ್ದೆನೂ ಹೊಡೆದ್ಬಿಡ್ತಾಳವಳು. ಓ ಮೈ ಗಾಡ್, ಎಷ್ಟು ನಿದ್ದೆ ಇದೆ ಅಂದರೆ ಕಣ್ಣಲ್ಲಿ. ಆದರೆ ಮಲ್ಕೋಬಾರ್ದು ಅಂತ ಡಿಸೈಡ್ ಮಾಡಿರ್ಬೋದೇನೋ ಅವಳು ಹೆಂಗೆ ಮಲಗಿದಾಳೆ ನೋಡಿ. ಬಿಸಿಲು ಕಾಯಿಸ್ಕೊಳ್ಳೋಕ್ಕೆ ನೀಟಾಗಿ ಮಲಗಿದಾಳೆ ಬಿಸಿಲಲ್ಲಿ. ಓಕೆ, ತುಂಬ ಬಿಸಿಲಿದೆ ಈಗ. ಒಂದು ಇದರಲ್ಲಿದೆ ಆ್ಯಂಡ್ ಇಲ್ಲಿ ಬಡ್ಸ್ ಕೂಡ ಬರ್ತಾಯಿದೆ. ಇಲ್ಲೊಂದು ಬಡ್ ಇದೆ, ಕಾಣ್ತಾ ಇದೆ. ಹಾಂ, ಮತ್ತು ಇಲ್ಲೊಂದು 2 ಬಡ್ ಬರ್ತಾಯಿದೆ. ಇಲ್ಲೊಂದು ಬರ್ತಿದೆ, ಇಲ್ಲಿ ಸಂದಿಯಲ್ಲಿ ಒಂದು ಬರ್ತಾಯಿದೆ. ಅದು ಬಿಟ್ಟು ಇಲ್ಲೊಂದು ರೋಸ್ ಇದೆ. ಅಗೇನ್ ನಾನು ಹೇಳಿದ್ನಲ್ಲ ಬಿಸಿಲು ತುಂಬ ಆದರೆ ನೋಡಿ ಇಲ್ಲಿ ಎಲೆಗಳು ಬಡ್ಸು ಎಲ್ಲ ಸುಕ್ಕಾಗುತ್ತೆ ಈ ಥರ. ಆ್ಯಂಡ್ ಇಲ್ಲೊಂದು ಬಡ್ ಆಲ್ರೆಡಿ ಇದೆ, ಇಲ್ಲೂ ಒಂದು ಬರ್ತಾ ಇದೆ ಆ್ಯಂಡ್ ಪ್ರಾಬಬ್ಲಿ ಅದರಲ್ಲಿ ಅಷ್ಟೇ. ಇದರಲ್ಲಿ ವೈಟ್ ಕಲರ್ ರೋಸ್ ಇದು ಒಂದು ಆ ಕಡೆ 3 ಪಕ್ಕನೇ ಇದೆ. ಇಲ್ಲಿ ಒಂದು ಬರ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ಒಂದು ಬರ್ತಿದೆ. ಆ್ಯಂಡ್ ಈ ಕಡ್ಡಿ ಪ್ರಾಪಗೇಟ್ ಮಾಡಲಿಕ್ಕೆ ಅಂತ ಐ ಥಿಂಕ್ ಈ ಗಿಡದಿಂದನೋ ಅಥವಾ ಆ ಗಿಡದಿಂದನೋ ಕಟ್ ಮಾಡಿದ್ದೆ. ಈಗ ಇದರಲ್ಲಿ ಚಿಗುರು ಬರ್ತಿದೆ. ಹೆಚ್ಚು ಕಮ್ಮಿ ಒಂದು 15 ಡೇಸ್ ಆದಮೇಲೆ ಚಿಗುರು ಬಡ್ದಿದೆ ಇದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗುಡ್ ಸ್ಪ್ರೌಟ್. ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಾದ ತಕ್ಷಣವೇ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡಿದ್ರೆ, ಅಂದರೆ ಸ್ವಲ್ಪ ಇದು ಬಲಿಬೇಕು, ಬಲ್ತ ಮೇಲೆ ಇಲ್ಲೊಂದು ಚೂರು ಇಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಅವಾಗ ಪೂರ್ತಿ ಗಿಡ ಆಗುತ್ತೆ. ಆಮೇಲೆ ಅದನ್ನು ನಾನು ನೀಟಾಗಿ ಇದು ಮಾಡ್ಬೋದು, ಏನಂತಾರೆ ಹಾಕ್ಬೋದು, ಪ್ಲ್ಯಾಂಟ್ ಮಾಡ್ಬೋದು. ಸೊ ದಟ್ ಈಸ್ ದ್ಯಾಟ್. ಸೊ ಈ ವ್ಲಾಗ್ ಇದಿಷ್ಟು. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಗಿಡಗಳ ಕೇರ್ ಬಗ್ಗೆ ಅಥವಾ ಗಿಡಗಳನ್ನ ನಾನು ಹೇಗೆ ನೋಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟರಲ್ಲೇ ನಾನು ನನ್ನ ಗಾರ್ಡನ್ ವಿಡಿಯೋ ಕೂಡ ಹಾಕ್ತೀನಿ, ಅಂದರೆ ಯಾವ್ಯಾವ ಗಿಡಗಳಿದೆ, ನಾನು ಹೇಗೆ ಟೇಕ್ ಕೇರ್ ಮಾಡ್ತೀನಿ. ಸೊ ಬಡ್ಸ್ ಅಷ್ಟು ಬರಲಿಕ್ಕೆ ಏನು ಮಾಡಬೇಕು ಅದೆಲ್ಲನೂ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ, ಇಷ್ಟರಲ್ಲೇ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.